Hello friends. So ಇವತ್ತೆ ನಾವೇನು ಮಾಡೋಣ ಅಂದರೆ we will continue with the previous question ಸಾಲ್ವ್ ಮಾಡ್ತಾ ಇದ್ವಿ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅದು. ಸೊ ಯಾರೆಲ್ಲ ಅದನ್ನು ಮಿಸ್ ಮಾಡಿದ್ದೀರಿ ಈ ಲೆಕ್ಚರ್ 2ನ ನಾನು ಮೇಲೆ ಲೈಕ್ ಕ್ಯಾಪ್ಷನಲ್ಲಿ ಕೊಟ್ಟಿರ್ತೇನೆ, ಸೊ ಅದನ್ನು ನೋಡ್ಕೊಂಬಿಡಿ. ಸೊ ಲೆಟ್ಸ್ ಬಿಗಿನ್ ಫ್ರೆಂಡ್ಸ್. ಸೊ ಟುಡೇ ನಾವೇನು ಮಾಡ್ತಿದ್ವಿ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ನ ನೋಡ್ತಾ ಇದ್ವಿ. ಸೊ ಸಿಲೆಬಸ್ನ ನೋಡ್ಕೊಂಡಿದ್ದೀವಿ ಆಲ್ರೆಡಿ. ಸೊ ಇನ್ ಕೇಸ್ ಯಾರಾದರೂ ಮಿಸ್ ಮಾಡಿದರೆ ಫಸ್ಟ್ ವಿಡಿಯೋ ನೋಡ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಕ್ಲಾಸ್ ಸೊಲ್ಯೂಷನ್ಸ್ ಟುಡೇ. ಸೊ ಏನು ಮಾಡೋಣ ಅಂದರೆ ಫಸ್ಟ್ ಕ್ವಶನ್ ನೋಡ್ಬಿಡಿ. ಸೊ ಸ್ವಲ್ಪ ಈ ವಿಡಿಯೋನಲ್ಲಿ ಏನು ಮಾಡತ್ತೀನಿ, ದ ಟೈಪ್ ಆಫ್ ಕ್ವಶನ್ಸ್ ನಾವೇನು ಸಾಲ್ವ್ ಮಾಡ್ತಾ ಇದ್ದೀವಿ ಇದು ಒಂದು ಲೆವೆಲ್ ಹೈಯರ್ ಇದೆ. ಓಕೆ, ಇಫ್ ದ ಪ್ರಾಡಕ್ಟ್ ಆಫ್ ದ ರೂಟ್ಸ್ x square minus 3x plus k equal to 10 is minus 2, then find the value of k. ಓಕೆ, ಸೊ ಏನು ಕೊಟ್ಟಿದ್ದಾರೆ, x square minus 3x plus k is equal to 10. So if the product of the roots, and the product of the roots, let us assume alpha and beta are the two roots of this quadratic equation. Okay, ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಇದ್ರದ್ದು ಏನು ಹೇಳಿದ್ದಾರೆ ಅಂತಂದರೆ, ದೇ ಹ್ಯಾವ್ ಟೋಲ್ಡ್ ದ ಪ್ರಾಡಕ್ಟ್ ಆಫ್ ದಿಸ್ ಈಸ್ ಈಕ್ವಲ್ ಟು -2 ಅಂತ ಹೇಳಿದ್ದಾರೆ ಅವರು. ಓಕೆ, ಸೊ ನಮ್ಗೆ ಆಲ್ರೆಡಿ ಫಾರ್ಮುಲಾ ಗುರ್ತಿರೋದ್ರಿಂದ ವಾಟ್ ಈಸ್ ಪ್ರಾಡಕ್ಟ್ ಆಫ್ ರೂಟ್ಸ್ ಫಾರ್ಮುಲಾ, alpha into beta is equal to c by a. So c and a ಅಂದ್ರೆ ಏನಿದು, so if it is in the form of ax square plus bx plus c is equal to 0, so ಇದನ್ನು ನೀವೇನು ಮಾಡ್ರಿ, ಈಗ ಸ್ಟ್ಯಾಂಡರ್ಡ್ ಇಕ್ವೇಷನ್ ಫಾರ್ಮಿಗೆ ನೀವು ಇದನ್ನು ಕಂಪೇರ್ ಮಾಡಬೇಕು. ಇದನ್ನು ಯು ಹ್ಯಾವ್ ಟು ಕಂಪೇರ್ ಇಟ್ ಟು ದಿ ಸ್ಟ್ಯಾಂಡರ್ಡ್ ಇಕ್ವೇಷನ್. ಸೊ ಇಲ್ಲಿ ಇನ್ ಪ್ಲೇಸ್ ಆಫ್ ಎ ಏನಿದೆ ಇಲ್ಲಿ, ಸೊ ಇನ್ ಪ್ಲೇಸ್ ಆಫ್ ಎ ದೇರ್ ಈಸ್ 1, in place of b there is -3, and in place of c there is k. So accordingly ಇಲ್ಲಿ ಏನು ಮಾಡ್ತೀವಿ, c is equal to k by a. what is a is equal to 1. so alpha into beta already ಕೊಟ್ಟಿದ್ದಾರೆ ಅವರು. what is alpha into beta, -2. so k is equal to -2. so therefore k is equal to -2 into 1, which is k is equal to -2. so this is the correct option. okay, so next question ನೋಡೋಣ. So if 2a square plus a minus 2 is equal to 1 and a is greater than 0, then value of a is ಅಂತ ಕೇಳಿದ್ದಾರೆ ಅವರು. ಓಕೆ, ಸೊ ನಾವೇನು ಮಾಡೋಣ್ರಿ, ಫಸ್ಟ್ 2a square plus a minus 2 equal to 1 and a is greater than 0 ಅಂತ ಆಲ್ರೆಡಿ ಹೇಳಿರೋದ್ರಿಂದ a is a positive number. ಸೊ ಆಟೋಮೆಟಿಕಲಿ ಆಪ್ಷನ್ಸ್ನಲ್ಲಿ ನೋಡ್ರಿ, ಆಪ್ಷನ್ಸ್ನಲ್ಲಿ ಏನಿದ್ದಾವೆ, 2 ನೆಗೆಟಿವ್ ಆನ್ಸರ್ಸ್ ಇದ್ದಾವೆ. ಸೊ ದೆನ್ ಆಟೋಮೆಟಿಕಲಿ ಯು ಕ್ಯಾನ್, ವಿದೌಟ್ ಸಾಲ್ವಿಂಗ್ ಯು ಕ್ಯಾನ್ ಸೇ, ನೀವೇನು ಹೇಳ್ಬೋದು, ಎ ಮತ್ತು ಡಿ ಆಪ್ಷನ್ ಬರಲ್ಲ ಅಂತೇಳಿ ಹೇಳ್ಬೋದು. ಸೊ ಈಗ ನಮ್ಗೊಂದು 50% ಚಾನ್ಸ್ ರೆಡ್ಯೂಸ್ ಆಗಿದೆ. ಸೊ ಈಗ ಏನು ಮಾಡೋದು ಅಂತಂದರೆ, ಡೈರೆಕ್ಟ್ಲಿ ನಾವೇನು ಮಾಡ್ಬೋದು, ಸಿನ್ಸ್ ಇಕ್ವೇಷನ್ ಈಸ್ ವೆರಿ ಸಿಂಪಲ್ ಇರೋದ್ರಿಂದ ಏನು ಮಾಡೋದು, ಡೈರೆಕ್ಟ್ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಡೈರೆಕ್ಟ್ಲಿ ಏನು ಮಾಡಿರಿ ನೀವು, ಪುಟ್ ಎ ಇಸ್ ಈಕ್ವಲ್ ಟು 1 ಈ ಇಕ್ವೇಷನಲ್ಲಿ ಹಾಕ್ರಿ. ಸೊ 2 into 1 square plus 1 minus 2 is equal to 1 ಬರಬೇಕದು. ಓಕೆ, ಲೆಟ್ಸ್ ಸಿ ವೆದರ್ ಇಟ್ ಕಮ್ಸ್. 2 into 1 1 plus 1 minus 2 plus 2 minus 2, so 1 is equal to 1. so RHS is equal to LHS. so automatically 1 equal to 1 ಅಂತಂದರೆ the value of a is greater than 0, that condition is satisfied. also LHS equal to RHS ಅಂತ ಬಂದ್ಬಿಡುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ is the right answer. so this is the right answer. okay, fine. so next question ನೋಡೋಣ. find the value of a if a minus 3 equal to 10 by a. okay, a ವ್ಯಾಲ್ಯೂ ಕಂಡುಹಿಡಿ ಅಂತ ಹೇಳಿದ್ದಾರೆ ಅವರು. ಸೊ ನಾವೇನು ಮಾಡೋಣ್ರಿ, ಈಗ ನೋಡಿ, ಸೊ a minus 3 is equal to 10 by a. so multiplying throughout the equation by a, ಮಾಡ್ಬಿಡೋಣ್ರಿ. ಸೊ a into a is a square minus 3 into a. so 10 by a into a ಅಂತಂದರೆ, so it is 10. so a square minus 3a minus 10 is equal to 0. so this is our quadratic equation. ನಾವು ರೆಡ್ಯೂಸ್ ಸ್ಟ್ಯಾಂಡರ್ಡ್ ಫಾರ್ಮ್ನಲ್ಲಿ ತಂದಿದ್ದೀವಿ ಈಗ ಅದನ್ನು. ಸೊ ಈಗ ನಾವೇನು ಮಾಡಬೇಕು, ರೂಟ್ಸನ್ನು ಕಂಡುಹಿಡಿಯಬೇಕು. ಸೊ ಹಾಗಾಗಿ ರೂಟ್ಸ್ ಕಂಡುಹಿಡಿಯೋಕೆ ಏನು ಮಾಡ್ತೀವಿ ನಾವು, so we will go for the quadratic formula. so the quadratic formula is also called as Sridhar Acharya's formula. okay, ಸೊ ನಾವಿಲ್ಲಿ ಏನು ಮಾಡ್ತೀವಿ ಈಗ, ಸೊ
ಎಕ್ಸ್ ಈಕ್ವಲ್ ಟು, ಸೊ ಇಲ್ಲಿ ಎಕ್ಸ್ ಬದಲು ಏನಿದೆ ಇದು ಎ ಅಂತ ಕೊಟ್ಟಿದ್ದಾರೆ, ವೇರಿಯಬಲ್ ಈಸ್ ಎ. ಸೊ ಎ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2 ಇಂಟು ಎ. ಸೊ ಇದನ್ನು ಎ ಅಂತ ಅನ್ನೋದು ಬದಲು ನಾನು ಎ ಡ್ಯಾಶ್ ಅಂತ ಕರಿತೀನಿ. ಸೊ ವಾಟ್ ಈಸ್ ಎ ಡ್ಯಾಶ್? ಈ ಇಕ್ವೇಷನ್ನ ಕಂಪೇರ್ ಮಾಡ್ಕೊಳ್ಳಿ, ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕಂಪೇರ್ ಮಾಡ್ಕೊಂಡ್ರೆ ಏನು ಬರುತ್ತೆ ನೋಡ್ರಿ. ಸೊ ಲೆಟ್ ಅಸ್ ಕಂಪೇರ್ ಇಟ್ ಟು ದ ಸ್ಟ್ಯಾಂಡರ್ಡ್ ಫಾರ್ಮ್, ax square plus bx plus c equal to 0. ಸೊ ಅದರ್ a, ಸೊ ಇನ್ ಪ್ಲೇಸ್ ಆಫ್ x ಇದ್ದಲ್ಲಿ a ಸ್ಕ್ವೇರ್ ಇದೆ, ಸೊ ದ ವ್ಯಾಲ್ಯೂ ಆಫ್ a ಡ್ಯಾಶ್, ಇದನ್ನು a ಡ್ಯಾಶ್ ಅಂತ ಕರೆದಿದ್ದೀನಿ ನಾನು. ಸೊ ವಾಟ್ ಈಸ್ a ಡ್ಯಾಶ್? a ಡ್ಯಾಶ್ ಈಸ್ 1. ಸೊ ವಾಟ್ ಈಸ್ b ಹಿಯರ್? ಸೊ b ಇಲ್ಲಿ ಏನಿದೆ -3. ಸೊ b is -3. ಸೊ ವಾಟ್ ಈಸ್ c? c is -10. ಸೊ c is -10. ಸೊ ಆ ವ್ಯಾಲ್ಯೂಸನ್ನು ನಾವೇನು ಮಾಡೋಣ, ಈ ಇಕ್ವೇಷನಲ್ಲಿ ಹಾಕೋಣ ಈಗ. ಸೊ b is what? -3 plus or minus square root of b square minus 4ac. So b square minus 4, a ಏನಿದೆ 1 into c is -10. Okay, so divided by 2 into a is again 1. So this comes to be, so idu -3 plus or minus, so 3 square is 9. 9, 10 4 is 40. So 40, so idu 9 ಆಯಿತು ಪ್ಲಸ್ 40 ಆಯಿತು. ಸೊ ದಿಸ್ ಈಸ್ 49, ಸ್ಕ್ವೇರ್ ರೂಟ್ ಆಫ್ 49. ಸೊ ಟೋಟಲಿ ಏನಾಗುತ್ತೆ ಇದು ಸ್ಕ್ವೇರ್ ರೂಟ್ ಆಫ್ 49 ವಿಚ್ ಈಸ್ 7. ಸೊ ಸ್ವಲ್ಪ ಸಿಂಪ್ಲಿಫಿಕೇಶನ್ ನಾನು ಕೆಲವೊಂದು ಸ್ಟೆಪ್ಸನ್ನ ಸ್ಕಿಪ್ ಮಾಡಿದ್ದೀನಿ. ಸೊ ಡಿವೈಡ್ ಬೈ 2. ಸೊ ಏನು ಮಾಡ್ತಾ ಇದ್ದೀವಿ ನಾವಿಲ್ಲಿ, ಸೊ -3. ಸೊ ದಿಸ್ ವಿಲ್ ಲೀಡ್ ಇನ್ ಟು 2 ಟೈಪ್ ಆಫ್ ಆನ್ಸರ್. ಸೊ -3 plus 7/2. ಸೊ -3 minus 7/2. ಸೊ 7 minus 3 is 4. So 4/2 which is 2. So 2 is one answer. So this is -10/2 which is -5. So final answers namdu ಏನು ಬರ್ತಾವೆ ಅಂತಂದರೆ, so 2, -5. The values of a are 2, -5. So ಯಾವ ಆಪ್ಷನ್ನಲ್ಲಿ ಇದೆ ನೋಡ್ರಿ ಇದು. So this is there in the option number D, -5, 2. Okay. So this is how it is solved. Okay, next question ನೋಡ್ಕೋಣ. So ಈಗ ನೋಡ್ರಿ, the ratio of this sum and the product of the roots, the ratio of the sum and the product of the roots of 7x square minus 12x plus 18 equal to 0 is. Okay, so ಅವನೇನು ಕೇಳ್ತಿದ್ದಾನೆ, ratio of sum by product of roots, okay, of roots. So ನಿಮ್ಗೆ ಆಲ್ರೆಡಿ ಫಾರ್ಮುಲಾ ಗುರ್ತಿರೋದ್ರಿಂದ, ವಾಟ್ ಈಸ್ ಸಮ್ ಆಫ್ ರೂಟ್ಸ್? ಸಮ್ ಆಫ್ ರೂಟ್ಸ್ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ, ಅಸ್ಯೂಮಿಂಗ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ದಿ ರೂಟ್ಸ್. ಓಕೆ, ಅಸ್ಯೂಮಿಂಗ್ they are the roots, divided by alpha into beta is equal to, what is alpha plus beta? It is minus b by a. What is alpha beta? It is c by a. So since this is a and a denominator is common, so this is minus b by c. Okay, so let us see what is that. ಈಗ ನಾವೇನು ಮಾಡ್ಕೊಳಕ್ಕೆ ಬರುತ್ತೆ, ಸೊ ಕಂಪೇರ್ ಇಟ್ ವಿತ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಇಕ್ವೇಷನ್. ಸೊ ಇಲ್ಲಿ ನೀವು ಕಂಪೇರ್ ಮಾಡಿದರೆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು, ಕಂಪೇರ್ ಮಾಡ್ಕೊಂಡ್ಬಿಟ್ರೆ b ಈಸ್ ಈಕ್ವಲ್ ಟು -12 ಬರುತ್ತೆ. ಸೊ c ಈಸ್ ಸೊ ಪ್ಲಸ್ 18. ಓಕೆ, ಸೊ 2 6 2 9 3 2 3 3. So this is 2/3. Okay, so since minus b ಇಲ್ಲಿ -12 ಇರೋದ್ರಿಂದ, so this will be a positive number. So ಹಾಗಾಗಿ 2/3. So it is 2:3. So ಯಾವ ಆಪ್ಷನ್ ಇದೆ ನೋಡಿಕೊಳ್ಳಿ ಅದನ್ನ. So the option is B. So B is the answer. Okay, so ಫಾರ್ಮುಲಾ ಗುರ್ತಿದ್ರೆ ಡೈರೆಕ್ಟ್ಲಿ ಈಸಿಯಾಗಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಸೊ 12th ಕ್ವಶನ್ ನೋಡೋಣ ಈಗ. So the value of k for which x square minus 4x plus k equal to 0 has coincident roots ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಈಗ ಈ ಕ್ವಶನ್ನಲ್ಲಿ ಕೋಇನ್ಸಿಡೆಂಟ್ ರೂಟ್ಸ್ ಅಂತಂದರೆ ನಿಮಗೊಂದು ಮೀನಿಂಗ್ ಅದು ಗುರ್ತಿರ್ಬೇಕು ನಿಮಗೆ. ಸೊ ಕೋಇನ್ಸಿಡೆಂಟ್ ರೂಟ್ಸ್ ಅಂತಂತಂದರೆ, ಸೊ ಆ್ಯಕ್ಚುಲಿ ದ ಪಾಯಿಂಟ್ಸ್, ಓಕೆ, ಸೊ ದೇ ಆರ್ ದ ಪಾಯಿಂಟ್ಸ್ ವಿಚ್ ಲೈ ಆನ್ ದ ಸೇಮ್ ಲೈನ್. ಆ್ಯಕ್ಚುಲಿ ಕೋಇನ್ಸಿಡೆಂಟ್ ರೂಟ್ಸ್ ಅಂತಂದರೆ ಇಟ್ ಈಸ್ ಈಕ್ವಲ್ ಟು ಸೇಯಿಂಗ್ ದ್ಯಾಟ್ ಈಕ್ವಲ್ ರೂಟ್ಸ್
ಇಟ್ ಈಸ್ ಈಕ್ವಲೆಂಟ್ ಟು ಸೇಯಿಂಗ್ ಆಸ್ ಈಕ್ವಲ್ ರೂಟ್ಸ್. ಆ್ಯಕ್ಚುಲಿ ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಬರ್ತವೆ. ಸೊ ಕೋಇನ್ಸಿಡೆಂಟ್ ಲೈನ್ಸ್ ಅಂತಂದರೆ ವೆನ್ ಟೂ ಲೈನ್ಸ್ ದೇ ಓವರ್ಲ್ಯಾಪ್ ಈಚ್ ಅದರ್, when the two lines they overlap each other, okay, exactly overlap ಆಗ್ತಾ ಇದೆ ಅಂತಂದ್ರೆ they are called as coincident lines. Okay, both the lines have the same points. So either ನೀವೇನು ಹೇಳ್ಬೋದು ಅಂತಂದ್ರೆ ಇಲ್ಲಿ if you take x, if they take 2 points, so ಇಲ್ಲಿ x equal to 0 ಅಂದ್ರೆ ಈ ಲೈನ್ ಅಲ್ಲಿ ಕೂಡ x equal to 0. so it means that equal roots ಅಂತ ಬರುತ್ತೆ. ಸೊ ಇದನ್ನೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಇಟ್ ಈಸ್ ಲೈಕ್ ಈಕ್ವಲ್ ರೂಟ್ಸ್. ಸೊ ಈಕ್ವಲ್ ರೂಟ್ಸ್ ಕಂಡೀಷನ್ ಏನಿದೆ ನಮ್ಮಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲಿ ನೀವು ಆಲ್ರೆಡಿ ಕಲ್ತಿದ್ದೀರಾ. ಸೊ ವೆನ್ ಬಿ ಸ್ಕ್ವೇರ್ ಮೈನಸ್ 4ac, ಇದಕ್ಕೆ ಏನಂತ ಕರಿತೀವಿ, ಡಿಸ್ಕ್ರಿಮಿನೆಂಟ್ ಈಸ್ ಈಕ್ವಲ್ ಟು 0, ದೆನ್ ವಿ ಸೇ ದ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್ ಅಂತ ನಾವು ಹೇಳ್ತೀವಿ. ಓಕೆ, ಲೆಟ್ಸ್ ಸಿ. ಫೈಂಡ್ ದ ವ್ಯಾಲ್ಯೂ ಆಫ್ k ಫಾರ್ ವಿಚ್ ದ ಇಕ್ವೇಷನ್ ಹ್ಯಾಸ್ ಅ ಕೋಇನ್ಸಿಡೆಂಟ್ ರೂಟ್ಸ್. ಸೊ ಕೋಇನ್ಸಿಡೆಂಟ್ ರೂಟ್ಸ್ ಕಂಡೀಷನ್ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ಇಲ್ಲಿ. ಸೊ ಜಸ್ಟ್ ನೀವೇನು ಮಾಡಬೇಕಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಮಾಡಬೇಕು. So what is b? So b is minus 4, c is k, a is equal to 1. So b square is minus 4 the whole square minus 4, a is 1, so c is equal to k equal to 0. So 4 square is 16 minus 4k is equal to 0. So 4k is equal to 16. So k is equal to 4. Howda? So k is equal to 4. So what is the value of k? Finally, we can say the value of k is 4. So this is the answer for the 12th question. Okay, fine. So 13th question ನಾನು ನೋಡ್ಕೊಂಡ್ಬಿಡೋಣ. Find the roots of x square. So this is an important question. ಸ್ವಲ್ಪ ಟ್ರಿಕಿ ಇದೆ ಇದು ಕ್ವಶನ್. ಓಕೆ, ಯಾಕಂದ್ರೆ ನೀವು ನೋಡಬೇಕು, ನೇಚರ್ ಆಫ್ ಕ್ವಶನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. If the roots of x square plus 4mx plus 4m square plus m plus 1 is equal to 0 are real, then what is the condition ಅಂತ ಕೇಳಿದಾರೆ ಅವರು. So they are asking you what is the condition that is satisfied ಅಂತ ಕೇಳ್ತಾ ಇದ್ದಾರೆ. So let us write down this x square plus 4mx plus 4m square plus m plus 1 is equal to 0. So ನಾವೀಗ ಏನು ಮಾಡೋಣ ಅಂತಂದರೆ let us rearrange this, ಅಥವಾ ಅದನ್ನು ಏನು ಮಾಡೋಣ ಅಂತಂದರೆ let us consider or combine or compare it with the standard equation. So what is our standard equation? ಏನಿದೆ ನಮ್ಮದು ax square plus bx plus c is equal to 0. So ಇಲ್ಲಿ x is the variable, similarly here, and this entire thing is a constant. So ಈ entire thing ಏನಿದೆ ಅಲ್ರಿ ಇದು, so this is the constant. Okay, so what is b? b is 4mx. so what is a? A is nothing but 1. so finally a is equal to 1, b is equal to 4m, and c is equal to 4m square plus m plus 1 is equal to 0. ಸಿನ್ಸ್ ಎಲ್ಲ ಆಲ್ರೆಡಿ ಅವ್ನು ಹೇಳ್ತಾ ಇದ್ದಾನೆ ದಟ್ ರೂಟ್ಸ್ ಆರ್ ರಿಯಲ್ ಅಂತ ಹೇಳ್ತಿದ್ದಾನೆ. ಸೊ ರಿಯಲ್ ಅಂತ ಇರ್ಬೇಕಂದ್ರೆ ಎರಡು ಕಂಡೀಷನ್ ಬರ್ತಾವೆ. ಸೊ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಗ್ರೇಟರ್ ದೆನ್ ಈಕ್ವಲ್ 0 ಆರ್ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಈಕ್ವಲ್ ಟು 0. ಓಕೆ, ಸೊ ಇವು ಎರಡು ಕಂಡೀಷನ್ಸನ್ನು ಬರ್ತಾವೆ. ಸೊ ಬಟ್ ವಾಟ್ ಈಸ್ ಕಾಮನ್ ಇನ್ ದೀಸ್ ಟು? ದಿಸ್ ಟರ್ಮ್ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಕಾಮನ್. ಸೊ ಲೆಟ್ ಅಸ್ ಸಿ ಡಿಸ್ಕ್ರಿಮಿನೆಂಟ್ ಡಿ ಈಸ್ ಈಕ್ವಲ್ ಟು b square minus 4ac ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಸೊ ವಾಟ್ ಈಸ್ b square minus 4ac? b ಅಂದ್ರೆ ಏನಿದು 4m the whole square minus 4, a is 1. what is c? c is 4m square plus m plus 1. okay, so let us see. so what is this 4? 16m square. so minus 4 into, so we have to multiply ಮಾಡಬೇಕು ಈಗ. ಸೊ minus 16m square minus 4 into m minus 4m minus 4 into 1 minus 4. ಸೊ ಈಗೇನಾಗುತ್ತೆ ನೋಡ್ರಿ ಇಲ್ಲೇ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಪ್ಲಸ್ 16m square minus 16m square ಕ್ಯಾನ್ಸಲ್ ಆಗ್ತವೆ. ಸೊ minus 4m minus 4 ಉಳಿಯುತ್ತೆ, ಬರೀ minus 4m minus 4 ಉಳಿಯುತ್ತೆ. ಸೊ ಇದನ್ನು ನಾವೇನು ಮಾಡ್ತೀವಿ, ಲೆಟ್ ಅಸ್ ಈಕ್ವೇಟ್ ದಿಸ್ ಟು 0. ಈಗ ನೋಡೋಣ್ರಿ. ಸೊ ಇಫ್ ಇಟ್ ಈಸ್ ಏಬಲ್ ಟು ಸ್ಯಾಟಿಸ್ಫೈ
equal to 0 condition satisfy ಆಗ್ಬಿಟ್ರೆ then we can get this. If it is not getting satisfied, we'll either go for this. ನೋಡೋಣ ಈಗ. ಸೊ ನಾವೇನು ಮಾಡ್ತೀವಿ ಈಗ, let us take -4 as common and m plus 1 is equal to 0. ಸೊ ಇದು ಏನಾಗುತ್ತೆ ನೋಡ್ರಿ, ಈಗ -4 ಕೆಳಗೆ ಹೋಗ್ಬಿಟ್ರೆ m plus 1 is equal to 0. So which means m is equal to -1. So what is the condition? Under the condition of m equal to -1, the roots of this quadratic equation will be real anta artha. So the option is A. Okay, so the option is A. ಸ್ವಲ್ಪ ಟ್ರಿಕಿ ಇತ್ತಿದು, ಸ್ವಲ್ಪ ಡಿಫ್ರೆಂಟ್ ಟೈಪು. ಸೊ ಅದನ್ನು ನೋಡ್ಕೊಳ್ಳಿ ಚೆನ್ನಾಗಿ, ಇಂಪಾರ್ಟೆಂಟ್ ಕ್ವಶನ್. ಓಕೆ, so this is the last question for today's session. So the value of p, so that x square plus 5px plus 16 equal to 0 has no real root anta antidaru avaru. No real root. So what is the meaning of this antandre, the discriminant is less than 0 or no real root andre imaginary roots. Okay, so let's see. ಸೊ ಈಗ ನಾವೇನು ಮಾಡ್ತೀವಿ, ಏನೇ ಇದ್ರೂ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಈಗ ಬಿ ಸ್ಕ್ವೇರ್ ಮೈನಸ್ 4ac ಕ್ಯಾಲ್ಕುಲೇಟ್ ಮಾಡಲೇಬೇಕು. ಸೊ ಕಂಪೇರಿಂಗ್ ದಿಸ್ ವಿತ್ ದ ಸ್ಟ್ಯಾಂಡರ್ಡ್ ಇಕ್ವೇಷನ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0. ಸೊ ನಾವೀಗ ಏನು ಮಾಡ್ತೀವಿ, ಈಗ ವಾಟ್ ಈಸ್ b, ಇಟ್ ಈಸ್ 5p the whole square minus 4a. What is a is 1, what is c, it is 16. So let's see, let us assume it is equal to 0 first. Okay, assume ಮಾಡೋಣ ನಾವು 0 ಇದ್ರೆ. So 5p square is 25p square minus 16 4s are 64 equal to 0. So 25p square equal to 64, or p is equal to ಸ್ಕ್ವೇರ್ ಇದನ್ನು ಏನು ಮಾಡ್ತೀನಿ ನಾನು, ಈ ಸ್ಕ್ವೇರ್ನ ತೆಗೆದುಬಿಡ್ತೀನಿ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 64/25 ವಿಚ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 8/5. ಅಂದರೆ ಆನ್ಸರ್ ಏನಿರ್ಬೋದು, ಐದರ್ ಪ್ಲಸ್ 8/5 ಆರ್ ಮೈನಸ್ 8/5. ಸೊ ಡು ಯು ಹ್ಯಾವ್ ದಟ್ ವ್ಯಾಲ್ಯೂಸ್ ಇನ್ ದ ಆನ್ಸರ್? ಎಸ್, ನಿಮಗೆ ಅದು ವ್ಯಾಲ್ಯೂಸ್ ಇಲ್ಲೇ ಸಿಗುತ್ತೆ ನಿಮಗೆ. ಓಕೆ, ಸೊ ದ ಆಪ್ಷನ್ ಸಿ is having that values. Okay, so this is also a good question. So idana nodkolbodu. So hope you guys are enjoying the videos, so learning some valuable content otta idiri. So let's meet in the next video with some other questions. Okay, till then, thank you.